ಇಲ್ಲ, ಪೊಲೀಸವ್ರು ತನಿಖೆ ಮಾಡ್ತಾರೆ. ಯಾರು ದುಡ್ಡು ಅಂತ ನಾನು ಬಿ ಜೆ ಪಿಯವರು ಕಾಂಗ್ರೆಸ್ ದುಡ್ಡು ಅಂತಾರೆ, ನಾವು ಕಾಂಗ್ರೆಸ್ ಬಿ ಜೆ ಪಿ ದುಡ್ಡು ಅಂದರೆ ತನಿಖೆ ನಡೀತಾ ಇದೆ. ತನಿಖೆ ನಡೀಗ ಸತ್ಯ ಆಚೆ ಬರ್ತದಿಲ್ಲ, ಯಾರ್ದಂತ ಗೊತ್ತಾಗ್ತದೆ, ಸತ್ಯ ಆಚೆ ಬರ್ತದೆ. ಯಾವ ಚುನಾವಣೆ ಇದೆ? ಯಾವಾಗ ಮಹಾರಾಷ್ಟ್ರ ಚುನಾವಣೆ ಇದ್ದಿದ್ದು? ಯಾವಾಗಿತ್ತು? ಆಗಿ ಒಂದು ತಿಂಗಳಾಯ್ತು. ಅದು ಆಗಿ ಒಂದು ತಿಂಗಳಾಯ್ತು. ಇದ್ದವ್ರಿಗೂ ಇಟ್ಕೊಂಡಿರ್ತಾರ? ನನ್ನ ಅನಿಸಿಕೆ ಒಂದು 15 ದಿನ ಆಯ್ತು. ಅದು ಪೊಲೀಸರು ತನಿಖೆ ಮಾಡ್ತಾರೆ, ಗೊತ್ತಾಗ್ತದೆ ಅದು. ಹಾಂ, ಬೇರೆ ಸರ್, ಅವ್ರಿಗೂ ಅವ್ರ ಬೆಂಬಲಿಗಳಿಗೆ ಅವ್ರ ಫಾಲೋವರ್ಸ್ಗೆ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ, ಅವರು ಮುಖ್ಯಮಂತ್ರಿ ಆಗಬೇಕಂತ. ಅಂದರೆ ಆ ಕುರ್ಚಿ ಖಾಲಿಯಲ್ಲಿದೆ. ಈಗ ಖಾಲಿ ಇದ್ದರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಈಗ ಸಿದ್ದರಾಮಯ್ಯ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ಜಬ್ಬಾರಣ್ಣಯಿಂದ, ಖಾದ್ರಿಯಿಂದ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿರೋದು. ನಾವು ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದಕ್ಕೆಲ್ಲ ನಾವು ಬದ್ಧ. ಅವ್ರು ಗೆರೆ ಹಾಕಿದ್ದು ಗೆರೆ ಡಾಟ್ ಅಲ್ಲ, ನಾವು ಹೇಳ್ತಿರಲ್ಲ, ಗೆರೆ ಹಾಕಿದ್ದು ಗೆರೆ ಡಾಟ್ ಅಲ್ಲ. ಈಗ ಸದ್ಯಕ್ಕೆ ನಾನೇನಂದೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇದೆಲ್ಲ ಯಾವಾಗ ಚರ್ಚೆ ಖಾಲಿ ಆಗ 28ವರೆಗೂ ಖಾಲಿ ಆಗಂಗಿಲ್ಲ. ಅದು ಅದಲ್ಲಿ ಟಗರ್ ಕೂತಿರೋದು, ಅದ್ರಲ್ಲಿ ಯಾರು ಕೂತಿರೋದು? ಟಗರ್ ಕೂತಿರೋದು ಅದಲ್ಲಿ. ಇಲ್ಲ, ಪೊಲೀಸವ್ರು ತನಿಖೆ ಮಾಡ್ತಾರೆ. ಯಾರು ದುಡ್ಡು ಅಂತ ನಾನು ಬಿ ಜೆ ಪಿಯವರು ಕಾಂಗ್ರೆಸ್ ದುಡ್ಡು ಅಂತಾರೆ, ನಾವು ಕಾಂಗ್ರೆಸ್ ಬಿ ಜೆ ಪಿ ದುಡ್ಡು ಅಂದರೆ ತನಿಖೆ ನಡೀತಾ ಇದೆ. ತನಿಖೆ ನಡೀಗ ಸತ್ಯ ಆಚೆ ಬರ್ತದಿಲ್ಲ, ಯಾರ್ದಂತ ಗೊತ್ತಾಗ್ತದೆ, ಸತ್ಯ ಆಚೆ ಬರ್ತದೆ. ಯಾವ ಚುನಾವಣೆ ಇದೆ? ಯಾವಾಗ ಮಹಾರಾಷ್ಟ್ರ ಚುನಾವಣೆ ಇದ್ದಿದ್ದು? ಯಾವಾಗಿತ್ತು? ಆಗಿ ಒಂದು ತಿಂಗಳಾಯ್ತು. ಅದು ಆಗಿ ಒಂದು ತಿಂಗಳಾಯ್ತು. ಇದ್ದವ್ರಿಗೂ ಇಟ್ಕೊಂಡಿರ್ತಾರ? ನನ್ನ ಅನಿಸಿಕೆ ಒಂದು 15 ದಿನ ಆಯ್ತು. ಅದು ಪೊಲೀಸವ್ರು ತನಿಖೆ ಮಾಡ್ತಾರೆ, ಗೊತ್ತಾಗ್ತದೆ ಅದು. ಹಾಂ, ಬೇರೆ ಸರ್, ಅವ್ರಿಗೂ ಅವ್ರ ಬೆಂಬಲಿಗಳಿಗೆ ಅವ್ರ ಫಾಲೋವರ್ಸ್ಗೆ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ, ಅವರು ಮುಖ್ಯಮಂತ್ರಿ ಆಗಬೇಕಂತ. ಅಂದರೆ ಆ ಕುರ್ಚಿ ಖಾಲಿಯಲ್ಲಿದೆ. ಈಗ ಖಾಲಿ ಇದ್ದರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಈಗ ಸಿದ್ದರಾಮಯ್ಯ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ಜಬ್ಬಾರಣ್ಣಯಿಂದ, ಖಾದ್ರಿಯಿಂದ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿರೋದು. ನಾವು ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದಕ್ಕೆಲ್ಲ ನಾವು ಬದ್ಧ. ಅವ್ರು ಗೆರೆ ಹಾಕಿದ್ದು ಗೆರೆ ಡಾಟ್ ಅಲ್ಲ, ನಾವು ಹೇಳ್ತಿರಲ್ಲ, ಗೆರೆ ಹಾಕಿದ್ದು ಗೆರೆ ಡಾಟ್ ಅಲ್ಲ. ಈಗ ಸದ್ಯಕ್ಕೆ ನಾನೇನಂದೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇದೆಲ್ಲ ಯಾವಾಗ ಚರ್ಚೆ ಖಾಲಿ ಆಗ 28ವರೆಗೂ ಖಾಲಿ ಆಗಂಗಿಲ್ಲ. ಅದು ಅದಲ್ಲಿ ಟಗರ್ ಕೂತಿರೋದು, ಅದ್ರಲ್ಲಿ ಯಾರು ಕೂತಿರೋದು? ಟಗರ್ ಕೂತಿರೋದು ಅದಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.